ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವಿಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲಿಗಿತ್ತಂದ್ರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿರ್ತಾರೆ, ಅವ್ರು ಏನೇನು ಹೇಳಿರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರ್ ಅದು ಸ್ಯಾಂಟ್ರೋಸ್ ಜಿಂಗ್ ಹ್ಯುಂಡೈ ಕಂಪ್ನಿದು. ಹಾಂ. ಸ್ಯಾಂಟ್ರೋಸ್ ಜಿಂಗ್ GLX ಅಂತ. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಹ್ಞೂ. ಪವರ್ ಸ್ಟೇರಿಂಗ್ ಇದೆ, AC ಇದೆ ಸರ್, AC ಚಿಲ್ ಇದೆ, ಹ್ಞೂ. ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಟೈರ್ ಎಲ್ಲ 70% ಟೈರ್ ಇದೆ. ಹ್ಞೂ. ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ ಹಿಂದ್ಗಡೆ. ಓಕೆ. ಗಾಡಿ ತುಂಬಾ ನೀಟ್ ಇದೆ ಸರ್. ಅದು ಒರಿಜಿನಲ್ ಗಾಡಿ, ಟಚ್ ಗಿಚಪ್ ಏನಾಗಿಲ್ಲ, ಒರಿಜಿನಲ್ ಇದೆ ಗಾಡಿ. ಮಾಡಲು ಸರ್? ಸರ್ 2011 ಸೆಕೆಂಡ್ ಓನರ್ ಗಾಡಿ ಸರ್ ಅದು. ಕಿಲೋಮೀಟ್ರ್ ಕಿಲೋಮೀಟರ್ ಅದು 68,000 ಆಗಿದೆ ಸರ್ ರನ್ನಿಂಗ್. ಬರೀ 68,000? ಹೌದು ಸರ್, ಹೌದು. ಪೆಟ್ರೋಲಾ? ಹಾಂ ಸರ್, ಪೆಟ್ರೋಲ್ ಗಾಡಿ ಅದು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಹೌದು ಸರ್, ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ಇದಾವಲ್ಲ? ಹೌದು ಸರ್, ಒರಿಜಿನಲ್ ಇದೆ ಎಲ್ಲ. CC ಎಲ್ಲ ತಕ್ಕೊಡ್ತೀನಿ ತಗೊಂಡವ್ರ ಹೆಸರಿಗೆ. ಯಾವುದೇ ಟಿಂಕರ್ ಕೆಲಸ ಏನಿಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ. ಗಾಡಿಗೆಲ್ಲ ಕಂಡೀಷನ್ ಆಗಿದೆಯಾ? ಹೌದು ಸರ್, ಎಲ್ಲ ಗಾಡಿ ಕಂಡೀಷನ್ ಇದೆ. ತಗೊಳ್ಳೋರಿಗೆ ಏನು ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹೌದು ಸರ್, ಅದು ಕ್ಲಚ್ ಪ್ಲೇಟ್ ಎಲ್ಲ ಹೋಗಿತ್ತು. ಒರಿಜಿನಲ್ ಹಾಕ್ಸಿದ್ದೀನಿ. ಕ್ಲಚ್ ಪ್ಲೇಟ್ ಎಲ್ಲ ಒಂದು 7-8 ಸಾವಿರ ಖರ್ಚು ಬಂತು. ಅದೆಲ್ಲ ಹಾಕ್ಸಿದ್ದೀನಿ, ಆರಾಮಾಗಿ ಓಡಿಸ್ಬೋದು ಅವರು. ಓಕೆ. ಗಾಡಿ ಇರೋದು ಎಲ್ಲಿ ಸರ್ ಇದು? ಸರ್ ಇದು ದಾವಣಗೆರೆ ಸಿಟಿಯಾಗಿದೆ ಸರ್ ಗಾಡಿ. ಸಿಟಿನೇ? ಹೌದು ಸರ್, ಹೌದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ ಅದು 1.70 ಹೇಳ್ತಿದ್ದೀನಿ ಸರ್. ಅದು ಫೈನಲ್ ಟು ಫೈನಲ್ ಅಂದರೆ ಒಂದು 1.70 ಕೊಟ್ಬಿಡ್ತೀನಿ ಸರ್. ಒಳ್ಳೆ ರೇಟ್ ಅದು, 11ರದು. ಈಗೆಲ್ಲ ಮಾರ್ಕೆಟಲ್ಲಿ 1.5ಗೆ 6-7 ಗಾಡಿ ಕೊಡ್ತಿದ್ದಾರೆ. ಒಂದು 1.70 ಕೊಡ್ತೀನಿ ಸರ್. ಸ್ವಲ್ಪ 1.70 ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ? ಅದೇ 1.80 ಹೇಳ್ತಿದ್ದೀನಿ ಸರ್. 1.70 ಕೊಡ್ತೀನಿ ಫೈನಲ್ ಅಂದರೆ. ಹಾಂ, ಅದೇ 11 ಮಾಡಲಲ್ಲ ಸರ್, ಮಾಡಲಿದೆ ಇನ್ನು. ಓಕೆ. 1.70 ಕೊಟ್ಬಿಡ್ತೀನಿ. ಸರಿ ಸರ್, ನಂಬರ್ ಇದೆ ಹಾಕಿಲ್ಲ? ಹಾಂ ಸರ್, ಇದೇ ನಂಬರ್ ಹಾಕಿ. ಸರಿ ಸರ್, ಓಕೆ.